ಇದೆಲ್ಲ ಯಾಕಮ್ಮ? ನನ್ನ ಸಂತೋಷಕ್ಕೆ. ಬೇಡ ಅಮ್ಮ. ನೀನು ನನ್ನ ಸ್ವಂತ ಮಗಳಾಗ್ತಿದೆಯಲ್ಲ, ಅದಕ್ಕೆ, ಆ ಖುಷಿಗೆ. ಈ ಕಣ್ಣೀರನ್ನ ನಿನ್ನ ಮದುವೆಯಾಗಿ ಗಂಡನ ಮನೆಗೆ ಹೋಗ್ತೀಯಲ್ಲ, ಆಗಿಟ್ಕೊ, ಬೇಕಾಗತ್ತೆ. ನಿಮ್ಮನ್ನೆಲ್ಲ ಬಿಟ್ಟು ದೂರ ಹೋಗೋ ಸಂದರ್ಭ ಬಂದರೆ ನನಗೆ ಮದುವೆನೇ ಬೇಡ ಅಮ್ಮ. ನಾವು ಬಿಡ್ಬೇಕಲ್ಲ. ಅಂದ್ರೆ ಇದೇ ಊರಲ್ಲಿರೋ ಹುಡುಗನ ನೋಡಿ ಮದುವೆ ಮಾಡ್ತೀವಿ ಅಲ್ವಾ ಅತ್ತೆ? ನನ್ನ ಮಗಳು ನನ್ನ ಕಣ್ಮುಂದೆನೇ ಇರ್ತಾಳೆ ಅಂದರೆ ನಾನು ಯಾಕೆ ಬೇಡ ಅನ್ಲಿ? ನೀವಿಷ್ಟು ಹೇಳಿದ್ರಲ್ಲ ಅತ್ತೆ, ಸಾಕು ಬಿಡಿ. ಅಂದರೆ ಹುಡುಗನ ನೀವೇ ಹುಡುಕ್ತೀರಾ ಶಿವು? ಅರ್ಚಕರೇ, ಎಲ್ಲಿದ್ದೀರಾ? ಸ್ವಲ್ಪ ಬೇಗ ಬನ್ನಿ. ಕಾನೂನಿನ ಪ್ರಕಾರ ಏನೇನು ಮಾಡಬೇಕೋ ಎಲ್ಲ ಮುಗಿದಿದೆ. ನಿಮಗೋಸ್ಕರನೇ ಕಾಯ್ತಾ ಇದ್ದೀವಿ. ಬೇಗ ಬನ್ನಿ. ಇಲ್ಯಾಕೆ ಬಂದು ನಿಂತ್ಕೊಂಡಿದ್ಯೇ? ಹಿರಣ್ಮಯಿ ದತ್ತು ಸ್ವೀಕಾರಕ್ಕೆ ನಮ್ಮಪ್ಪ ಅಮ್ಮ ನಿಮ್ಮ ಮಗ ಪಡ್ತಿರೋ ಸಂತೋಷ ನೋಡಿ ಕುಣಿದು ಕುಪ್ಪಳಿಸ್ಲಾ? ಪಾಪ ಕಣೆ ನೀನು. ಆ ಹಿರಣ್ಮಯಿ ನೋಡ್ಸಕ್ಕೆ ಎಷ್ಟೆಲ್ಲ ಕಸರತ್ತು ಮಾಡಿದೆ ನೀನು. ಆದರೆ ಆ ಪೀಡೆ ಪರ್ಮನೆಂಟಾಗಿ ಜಾಂಡ ಹೊರಕ್ಕೆ ವ್ಯವಸ್ಥೆ ಮಾಡ್ಕೊಂಡಿದ್ದಾಳೆ. ಇವತ್ತು ಮನೆ ಮಗಳು ಅಂತ ಅಧಿಕಾರ ಗಿಟ್ಟಿಸ್ಕೊಂಡಿದ್ದಾಳೆ. ನಾಳೆ ನನ್ನ ಮಗನ ಮೇಲೇನೋ ಅಧಿಕಾರ ಸಾಧಿಸಿದ್ರೆ ಏನೇ ಮಾಡೋದು? ಅಯ್ಯೋ, ಯಾಕೆ ಹಿಂಗೆ ದುರ್ಗುಟ್ಕೊಂಡು ನೋಡ್ತಿದ್ಯಾ? ಒಂದ್ ವೇಳೆ ಆ ರೀತಿ ಆದ್ರೆ ಏನ್ ಮಾಡೋದು ಅಂತ ಕೇಳ್ದೆ ಅಷ್ಟೇ. ಬಾಯಿ ಮುಚ್ಕೊಂಡು ಹೋಗ್ತಾ ಇರಿ ಇಲ್ಲಿಂದ. ಹಿರಣ್ಮಯಿ ಕರೀತವ್ರೆ, ಬರ್ಬೇಕಂತೆ, ಬಾಮ್ಮ. ಏನ್ ಮಾವ ನೀವು? ಎಷ್ಟು ಧೈರ್ಯ ನಿಮ್ಗೆ? ಇಷ್ಟು ಅಧಿಕಾರದಿಂದ ಕರೀತಾ ಇದ್ದೀರಾ ನಮ್ ಹಿರಣ್ಮಯಿನ? ಕರೆಯೋಕ್ ಮುಂಚೆ ಅವಳನ್ನ ಅಪ್ಪ, ಅವಳು ಅಲ್ಲ, ಅವರು ಅವ್ರ ಬ್ಯಾಕ್ ಗ್ರೌಂಡ್ ತಿಳ್ಕೊಂಡು ಮಾತಾಡ್ಬೇಕಪ್ಪ. ಹ್ಞೂ, ಇಷ್ಟು ದಿನ ನಮ್ ಹಿರಣ್ಮಯಿಯವರು ಬರೀ ಹೆಸರಿಗಷ್ಟೇ ಮಗಳಾಗಿದ್ರು. ಇನ್ನು ಮುಂದೆ ಕಾನೂನು ಪ್ರಕಾರವಾಗಿ ಶಾಸ್ತ್ರಬದ್ಧವಾಗಿ ಮಗಳಾಗ್ತಿದ್ದಾರೆ. ಅದಕ್ಕೆ ಇನ್ನು ಮುಂದೆ ನಮ್ ಹಿರಣ್ಮಯಿನ ಎಲ್ರು ಮೊದ್ಲಿನ ತರ ನಮ್ ಹಿರಣ್ಮಯಿ ಅಂತ ತುಂಬಾ ಸದರವಾಗಿ ಕರಿಬಾರ್ದು. ನಮ್ಮ ನಾದಸ್ವರ ಟ್ರೂಪಿನ ಕ್ಯಾಪ್ಟನ್ ವರದರಾಜು ಸ್ವಾಮಿಗಳ ಮಗಳು ಅನ್ನೋ ಗೌರವದಲ್ಲಿ ದೂರ ನಿಂತ್ಕೊಂಡು ಮಾತಾಡಿಸ್ಬೇಕು. ಆಯ್ತಪ್ಪ ಮೇಡಮ್, ಇಷ್ಟು ಡಿಸ್ಟೆನ್ಸ್ ಸಾಕ? ಮಾವ ಕರೀತವ್ರೆ, ಬನ್ನಿ. ನಡಿಯಾ. ಹಿರಣ್ಮಯಿ, ಬಾ ಹೋಗೋಣ. ಒಳ್ಳೆ ಮದುಮಗಳ ಥರ ಕಾಣಿಸ್ತಾ ಇದೆಯಾ? ಹೂವನ್ನು ಜೇಬಲ್ಲೇ ತಾಳಿ ಇಟ್ಕೊಂಡು ಕಾಯ್ತಾ ಇದ್ದೀನಿ. ಲಾಯರೇ, ನೀವು ಮುಂದುವರಿಸಿ. ಇಲ್ಲೊಂದು ಸೈನ್ ಹಾಕಿಮ್ಮ. ನೀವು
ಕಾನೂನಿನ ಪ್ರಕಾರ ನಮ್ಮ ಕೆಲಸ ಎಲ್ಲ ಮುಗೀತು. ಸೈನ್ ಹಾಕಿದ್ದಾಯ್ತು. ಈಗ ನೀನು ನಮ್ಮ ಮಾವನ ಸ್ವಂತ ಮಗಳು. ಅದು ಹೇಗೆ ತಪ್ಪಿಸ್ಕೋತೀವೋ ನಾನು ನೋಡ್ತೀನಿ. ತಾಯಿ ಮೂಕಾಂಬಿಕಾ ಸಾಕ್ಷಿಯಾಗಿ ವರದರಾಜು ದಂಪತಿಗಳು ಹಿರಣ್ಮಯಿನ ಮಗಳಾಗಿ ಸ್ವೀಕಾರ ಮಾಡ್ತಿದ್ದಾರೆ. ಹಿರಣ್ಮಯಿಗೆ ಯಾರೂ ಇಲ್ಲದ ಕಾರಣ ಅಮ್ಮನವರ ಸಾಕ್ಷಿಯಾಗಿ, ಇಲ್ಲಿ ಸೇರಿರೋ ಜನರ ಸಾಕ್ಷಿಯಾಗಿ ಹಿರಣ್ಮಯಿಯನ್ನ ವರದರಾಜು ದಂಪತಿಗಳಿಗೆ ದಾರಿ ಎರೆದು ಕೊಡ್ತಿದ್ದೀವಿ. ಹಿರಣ್ಮಯಿ ಬಾಮ್ಮ ಇಲ್ಲಿ. ವರದರಾಜ್ ಅವರೇ ನಿಮ್ಮ ಕೈ ಕೊಡಿ. ಅಮ್ಮ ನಿಮ್ಮ ಕೈ ಕೊಡಿ. ಅಮ್ಮ ಹಿರಣ್ಮಯಿ ಕೈ ಕೊಡಮ್ಮ. ಇನ್ನು ಮುಂದೆ ಕಾನೂನುಬದ್ಧವಾಗಿಯೋ ಶಾಸ್ತ್ರಬದ್ಧವಾಗಿಯೋ ಹಿರಣ್ಮಯಿ ನಿಮ್ಮ ಮಗಳೇ. ಅಪ್ಪ ಆಶೀರ್ವಾದ ಮಾಡಿ. ನೂರು ಕಾಲ ಚೆನ್ನಾಗಿರೋ ಕಂದ. ಆ ತಾಯಿ ಮೂಕಾಂಬಿಕೆ ಕೃಪೆಯಿಂದ ಮುಂದಿನ ಜನ್ಮದಲ್ಲಿ ಹುಟ್ಟುವಾಗಲೇ ನಮ್ಮ ಮಗಳಾಗಿ ಹುಟ್ಟು. ಎಲ್ಲೋ ಇದ್ದೋಳನ್ನ ಕರ್ಕೊಂಬಂದು ಸಾಕಿದ್ರಿ. ಯಾರೋ ಅನಾಥೆ ಅಂತ ಹೇಳಿದ್ದನ್ನ ಕೇಳಿಸ್ಕೊಂಡು ಕಾನೂನಿನ ಪ್ರಕಾರ ನಿಮ್ಮ ಮಗಳು ಮಾಡ್ಕೊಂಡ್ರಿ. ಹೇಗೆ ತಿರ್ಸ್ರಿ ನಿಮ್ಮ ಋಣನ? ಅಪ್ಪ ಅಮ್ಮ ಆಗಿ ನಾವೇನೇ ಮಾಡಿದ್ರು ಅದು ನಮ್ಮ ಕರ್ತವ್ಯ. ಋಣ ಅಂತ ಎಲ್ಲ ಮಾತಾಡ್ಬೇಡಕಂದ. ಹೋಗೋ, ತಾಯಿ ಮೂಕಾಂಬಿಕೆ ಆಶೀರ್ವಾದ ಪಡ್ಕೊ. ಸರಿ ಅಪ್ಪ. ಹಿರಣ್ಮಯಿ ನನ್ನೋಳು ಅಂತ ನನ್ನ ಮನಸ್ಸು ಯಾವತ್ತೂ ಒಪ್ಕೊಂಡಿದೆ. ಅವಳು ಮನಸ್ಸಲ್ಲಿ ನಾನಿದ್ರು ಇಷ್ಟು ದಿನ ನನ್ನನ್ನು ಅವಳು ಒಪ್ಕೊಳ್ದೆ ಸತಾಯಿಸ್ತಾ ಇದ್ಲು. ಕಾರಣ ಅವಳು ನಮ್ಮ ಮಾವನ ಸ್ವಂತ ಮಗಳು ಅಲ್ಲ ಅನ್ನೋ ಭಾವ. ಮಾವನ ಸ್ವಂತ ಮಗಳನ್ನ ಮದುವೆ ಆದ ಮಾತ್ರ ಕುಟುಂಬ ಯಾವತ್ತೂ ಒಟ್ಟಿಗೆ ಇರೋದು ಅನ್ನೋ ಒಳ್ಳೆತನ ಅವಳನ್ನ ನನ್ನಿಂದ ದೂರ ಇಟ್ಟಿತ್ತು. ಆದರೆ ಈ ಕ್ಷಣದಿಂದ ಅವಳು ನಮ್ಮ ಮಾವನ ಸ್ವಂತ ಮಗಳು. ನನಗೂ ಸ್ವಂತ ಆಗೋ ದಿನ ಇನ್ನೇನು ದೂರ ಉಳಿದಿಲ್ಲ ಅನಿಸ್ತಿದೆ. ಮೂಕಾಂಬಿಕೆ, ದಯವಿಟ್ಟು ನನ್ನ ಆಸೆನ ಈಡೇರಿಸ್ಕೊಡು. ತಾಯಿ ಮೂಕಾಂಬಿಕೆ ನನ್ನ ಮೇಲೆ ಕರುಣೆ ತೋರಿಸಿ ಅನಾಥೆ ಅನ್ನೋ ನೋವನ್ನು ನೀಗಿಸ್ದೆ. ಈ ಕ್ಷಣದಿಂದ ನಾನು ನನ್ನ ಸಂಗೀತ ಗುರುಗಳಾದ ವರದರಾಜ್ ಅವರ ಮಗಳು. ಮಗಳಾಗಿ ನನಗೆ ಯಾವ ಹಕ್ಕಿನ ನಿರೀಕ್ಷೆನೂ ಇಲ್ಲ ತಾಯಿ. ಆದರೆ ನಿನ್ನ ಬಳಿ ಒಂದು ಬೇಡಿಕೆ ಇದೆ. ಈ ದತ್ತು ಸ್ವೀಕಾರ ಕಾತ್ಯಾಯಿನಿ ಮನಸ್ಸಲ್ಲಿ ನನ್ನ ಬಗ್ಗೆ ಇರೋ ಕೈನ ಇನ್ನೂ ಹೆಚ್ಚು ಮಾಡದೇ ಇರಲಿ. ನಾವೆಲ್ಲ ಅಕ್ಕ ತಂಗಿರಂತೆ ಅನ್ಯೋನ್ಯವಾಗಿರೋ ಥರ ಆಶೀರ್ವಾದ ಮಾಡು ತಾಯಿ.
ಏನೇ ಇದು ಪಾಯಸ ತಿಂತಾ ಇದೆಯಾ? ನೀವು ಹೇಳಿದ ಯಾವ ಕೆಲಸ ಮಾಡಿದ್ರು ನನ್ನ ಮನ್ಸಿಗೆ ನೆಮ್ಮದಿ ಸಿಗ್ತಾ ಇಲ್ಲ ಅತ್ತೆ. ಅಮ್ಮ ತುಂಬ ಚೆನ್ನಾಗಿ ಪಾಯಸ ಮಾಡಿದ್ದಾರೆ, ನೀವು ಹೋಗಿ ತಿನ್ನಿ. ಎಲ್ಲರೂ ತಿಂದಮೇಲೆ ನನಗೆ ಸಿಕ್ಕಿಲ್ಲ ಅಂತ ಬಾಯಿ ಬಡ್ಕೋಬೇಡಿ. ಗಣೇಶ, ಇವತ್ತು ನಾನು ಕಾನೂನಿನ ಪ್ರಕಾರ ಅಪ್ಪಾಜಿಗೆ ಮಗಳು ಅನ್ನಿಸ್ಕೊಂಡೆ. ಈ ವಿಷಯನ ನಿನಗೆ ತಿಳಿಸಿ ಆಶೀರ್ವಾದ ತಗೊಂಡೋಗೋಣ ಅಂತ ಬಂದೆ. ಯಾಕೆ ಗಣೇಶ ಒಂಥರ ಇದೆಯಾ? ಯಾಕಂದ್ರೆ ಅವನು ನಾನು ಕೊಟ್ಟು ಸಿಹಿ ತಿಂತ ಇದ್ದ, ನೀನು ಬಂದ ತಕ್ಷಣ ಅವ್ನು ತಿನ್ನೋದೇ ನಿಲ್ಲಿಸ್ಬಿಟ್ಟ, ಅದಕ್ಕೆ. ಓ, ಈಗ ನನ್ಗಿಂತ ಇವನೇ ನಿನ್ನ ಕ್ಲೋಸಾ? ಸರಿ, ಅವ್ರ ಜೊತೆನೇ ಇರು, ನಾನು ಹೋಗ್ತೀನಿ. ಹಿರಣ್ಮಯಿ, ಅವನ ಮೇಲೆ ಯಾಕೆ ಕೋಪ? ನಿಮ್ಮೇಲೆ ಕೋಪ ಮಾಡ್ಕೊಳ್ಳೋ ಹಕ್ಕಿಲ್ವಲ್ಲ, ಅದಕ್ಕೆ. ಹಕ್ಕು ಕೊಡೋಕೆ ನಾನು ಸಿದ್ಧ, ಹೆಂಡತಿ ಅನ್ನೋ ಹಕ್ಕು. ಎಷ್ಟು ಸಲ ಹೇಳಿದ್ದನ್ನೇ ಹೇಳಬೇಕು ನಿಮಗೆ? ಆದರೆ ಈಗ ನಾನು ಹೇಳಕ್ ಹೊರಟಿರೋದು ಬೇರೆ ವಿಷಯ. ಇಷ್ಟು ದಿನ ನೀನು ನನ್ನಿಂದ ದೂರವಾಗಿರೋಕೆ ಮುಖ್ಯ ಕಾರಣ ನೀನು ನಮ್ಮ ಮಾವನ ಸ್ವಂತ ಮಗಳು ಅಲ್ಲ ಅಂತ. ಆದರೆ ಈಗ ಕಾನೂನು ಪ್ರಕಾರ ನೀನು ನಮ್ಮ ಮಾವನ ಸ್ವಂತ ಮಗಳೇ ಅಲ್ವಾ? ಅಮ್ಮ ಗಾಯತ್ರಿ, ಎಲ್ಲರೂ ರೆಡಿನಾ? ದೇವಸ್ಥಾನದಲ್ಲಿ ಅರ್ಚಕರು ಶ್ರೀಗಂಟು ಕಾಯ್ತಾ ಇರ್ತಾರೆ ನಮಗೋಸ್ಕರ. ಹಾಂ ಮಾವ, ರೆಡಿ, ಹೊರಡೋಣ. ಸೂರ್ಯ ಬರಲಿಲ್ವಾ? ನೀವೆಲ್ಲ ಹೋಗಿರಿ, ನಾನು ಆಮೇಲೆ ಬರ್ತೀನಿ ಅಂತ ಹೇಳ್ದ. ಸರಿ, ಅವನೇನು ಬಂದ ಹಾಗೆ. ಅಮ್ಮ, ಸೂರ್ಯ, ಕಂಪನಿ ಶುರು ಮಾಡಿ 25 ವರ್ಷ ಆಯಿತು. ಅಮ್ಮನವ್ರಿಗೆ ವಿಶೇಷ ಪೂಜೆ ಮಾಡಿಸ್ತಾ ಇದ್ದೀನಿ. ಹೇಳಿದ್ದೆ ತಾನೇ ಇರೋದಕ್ಕೆ? ಇರ್ತಿದ್ದೆ, ಆದರೆ ಅದಕ್ಕಿಂತ ಇಂಪಾರ್ಟೆಂಟ್ ಕೆಲಸ ನನಗಿದೆ. ಎಂಥ ಇಂಪಾರ್ಟೆಂಟ್ ಕೆಲಸನೇ ಆಗಿರಲಿ, ಮೊದಲು ಪೂಜೆ, ಆಮೇಲೆ ನಿನ್ನ ಕೆಲಸ. ನನ್ನ ಮಾತಿಗೆ ಬೆಲೆ ಇದ್ರೆ ಬಾ. ಆಯ್ತು, ನಾನು ಬರ್ತೀನಿ, ನೀವು ಹೋಗಿರಿ. ಎಲ್ಲೋ ಹೊರಟೇ ಬಿಟ್ಟ? ನಾನು ಹೋಗಿರ್ತೀನಿ, ನೀವೆಲ್ಲ ಬನ್ನಿ ಅಂತ ಹೇಳ್ದ ಮಾವ. ಸರಿ, ಪೂಜೆ ಸಾಮಾನೆಲ್ಲ ತಗೋ, ಹೊರಡೋಣ. ಹಾಂ, ಬಂದೆ. ಇವಳು ಯಾಕೆ ಬಂದ್ಲಿ ಇಲ್ಲಿಗೆ? ನೀನೇನಿಲ್ಲಿ? ನ್ಯಾಯ ಕೇಳಬೇಕಾಗಿತ್ತು. ಯಾರ ಹತ್ರ? ನಿಮ್ಮ ಹತ್ರ ಅಂತೂ ಅಲ್ಲ ಬಿಡಿ, ನಿಮ್ಮ ತಾತ ಮತ್ತೆ ನಿಮ್ಮ ಅಮ್ಮನ ಹತ್ರ. ಏನು ಮಾತಾಡಂಗಿದ್ರು ನನ್ನ ಹತ್ರ ಮಾತಾಡು. ಟೈಮ್ ಆಗೇ ಹೋಯ್ತು, ಇಷ್ಟೊಳಗಲ್ಲಿರ್ಬೇಕು. ಯಾರ ಹುಡುಗಿ? ಗೀತಾ ಅಂತ. ಹೇಗೆ ಪರಿಚಯ? ನಮ್ಮ ಆಫೀಸ್ನಲ್ಲಿ ಕೆಲಸ ಮಾಡ್ತಾಳೆ. ಹೌದು ತಾತ. ಇಲ್ಲಿಗೆ ಯಾಕೆ ಬಂದಿದ್ದಾಳೆ? ನಿಮ್ಮ ಹತ್ರ ಮಾತಾಡೋ ಅವಶ್ಯಕತೆ ಇಲ್ಲ, ನಾನು ಅವ್ರ ಹತ್ರನೇ ಮಾತಾಡ್ತೀನಿ. ನಮಸ್ಕಾರ ಸರ್, ನನ್ನ ಹೆಸರು ಗೀತಾ ಅಂತ. ಗೊತ್ತಾಯ್ತಮ್ಮ, ಸಮರ್ಥ ಎಲ್ಲ ಹೇಳ್ದ. ಸರ್, ನಾನೊಂದು ಪ್ರಾಬ್ಲಮಲ್ಲಿ ಸಿಕ್ಕಾಕೊಂಡಿದ್ದೀನಿ, ಅದರಿಂದ ನೀವೇ ಪಾರು ಮಾಡಬೇಕು ಸರ್. ನನ್ನಿಂದ ಸಾಧ್ಯ ಆಗೋದಾದರೆ ಪರಿಹರಿಸೋಣ. ಅಂಥದ್ದೇನಿಲ್ಲ ತಾತ, ಒಂದು ಚಿಕ್ಕ ಪ್ರಾಬ್ಲಮ್ ಅಷ್ಟೇ. ನಿಮ್ಗೆ ಚಿಕ್ಕ ಪ್ರಾಬ್ಲಮ್ಮೇ, ಆದರೆ ನನಗೆ ಅದು ದೊಡ್ಡ ಪ್ರಾಬ್ಲಮೇ ತಾತ. ಅದು ಆಫೀಸಿಗೆ ಸಂಬಂಧಪಟ್ಟ ವಿಷಯ. ಗೀತಾ, ಆಫೀಸಲ್ಲೇ ಮಾತಾಡೋಣ ಬಾ. ಬಾ ಬಾಮ್ಮ.
ಬಾ. ಸೂರ್ಯ, ನನಗೆ ಕೈ ಬಿಡಿ, ನ್ಯಾಯ ಬೇಕು ನನಗೆ. ನೀನು ಹೇಳ್ದಂಗೆ ಕೇಳ್ತೀನಿ, ಸುಮ್ಮನೆ ಬಾ ಪ್ಲೀಸ್. ನಿಜನಾ? ಪ್ರಾಮಿಸ್ ಬಾ. ಇದು ನಿಜವಾಗ್ಲೂ ಆಫೀಸ್ ಸಮಸ್ಯೆನಾ ಅಥವಾ ಕೈವಲ್ಯಪುರದಲ್ಲಿ ನಡೀತಲ್ಲ ಆ ಥರ ಏನಾದರೂ? ಅಯ್ಯೋ, ಆ ಥರ ಏನಿಲ್ಲ ತಾತ, ನೀವು ಸುಮ್ಮನೆ ಟೆನ್ಷನ್ ಮಾಡ್ಕೋಬೇಡಿ. ನೀವು ಆಫೀಸ್ ಸಮಸ್ಯೆನ ಮನೆವರೆಗೂ ಬಾರ್ದಿದ್ದಾಗ ನೋಡ್ಕೊಳ್ಳಿ, ಆಗಲೇ ವೈಯಕ್ತಿಕ ಬದುಕು ಚಂದ ಅನ್ಸ್ಕೊಳ್ಳೋದು. ಹೌದು ತಾತ, ಸರಿ. ತಾತ, ಪೂಜೆ ಟೈಮಾಗಿ ಹೋಗುತ್ತೆ, ಬನ್ನಿ ಹೊರಡೋಣ. ನಡಿ. ಈಗ ನಾನಿನ್ನ ಮದುವೆ ಆದರೂ ಮನೆಯಲ್ಲಿ ಎಲ್ಲರೂ ಸಂತೋಷ ಪಡ್ತಾರೆ. ಆದರೆ ಕಾತ್ಯಾಯಿನಿ ಇನ್ನಷ್ಟು ಸಂಕಟ ಪಡ್ತಾಳೆ. ಸಾಕು, ಇಬ್ರು ನಾಟಕ ಮಾಡಿತ್ತು. ಗಣೇಶ, ಇನ್ನು ನಿನ್ನಂತವನ್ನ ನಾನು ನಂಬಲ್ಲ. ಇನ್ ಯಾವತ್ತೂ ನಾನು ಇಲ್ಲಿಗೆ ಬರಲ್ಲ. ಗಣೇಶ 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 ಗಣೇಶ, ಹಿರಣ್ಮಯಿ, ಹಿರಣ್ಮಯಿ ಕಾಪಾಡು. ಗಣೇಶ ಗಣೇಶ ಗಣೇಶ, ಏನೋ ಮಾಡ್ತಾ ಇದ್ಯಾ?